ಅದೇ ಅನ್ನ ಸಾರು, ಅದು ಡಿಪೋ ಅಕ್ಕಿ, ರೇಷನ್ ಅಕ್ಕಿ. ವಾ ದೇವ್ರೇ, ಯಾಕೆ ತಂದೆ ಈ ಬಡವ್ರ ಮನೇಲಿ? ಇವಳು ಹೊಟ್ಟೆಲಿ ನನ್ನ ಹುಟ್ಟಿಸ್ತೆ ನೀನು. ನಾನು ಮಾಡ್ತಿರೋ ಪ್ರಾಡಕ್ಟು ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಈಗ ಹೊಸದು ಒಂದು ಹೊಸ ಹೆಜ್ಜೆ ಮುಂದೆ ಇಟ್ಟಿದ್ದೀನಿ. ಬನ್ನಿ, ಕತೆ ನೋಡಿ ಯಾರಿಗಿಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಅಮ್ಮನ ಪಾರ್ಟ್ ಇಷ್ಟ ಆಯಿತಾ, ಮಗಳ ಪಾರ್ಟ್ ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ನೋಡೋಣ ಬನ್ನಿ ಕತೆನ. ಅಯ್ಯೋ, ನನ್ನ ಮಗು ಹುಷಾರೇ ಇಲ್ಲ. ನನಗಿದು ಈ ಮಗು ಬಿಟ್ಟರೆ ಬೇರೆ ಆಸರೆ ಇಲ್ಲ ನನಗೆ. ಈ ಮಗುನೇ ನನಗೆಲ್ಲ ಪ್ರಪಂಚ. ಮುಂದೆ ಇವಳು ದೊಡ್ಡೋಳಾಗಿ ನನ್ನ ನೋಡ್ಕೊಳ್ತಾಳೆ, ನನಗೊಂದು ಆಸರೆ ಆಗಿರ್ತಾಳೆ ಅಂಥೇಳಿ ತುಂಬ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀನಿ. ಇವಳು ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ, ಅಷ್ಟು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀನಿ. ಇವಳು ತುಂಬ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ನಮ್ಗೆ ಯಾರು ನೋಡ್ಕೊಳ್ಳೋರು ಇಲ್ಲ. ನಾನು ಕೆಲಸ ಮಾಡಬೇಕು, ನನ್ನ ಮಗುನ ನೋಡ್ಕೊಬೇಕು. ನನಗೆಷ್ಟು ಹುಷಾರಿಲ್ಲದೆ ಇದ್ರೂ ಪರವಾಗಿಲ್ಲ, ದೇವರೇ ನನ್ನ ಮಗುನ ಕಾಪಾಡಪ್ಪ. ಯಾಕೆ ಹಿಂಗೆ ಮಾಡಿದೆ? ಕೈಯಲ್ಲಿ ₹1 ದುಡ್ಡಿಲ್ಲ. 2 ಮನೆ ಕೆಲಸಕ್ಕೆ ಹೋಗಿ ಮಗುನ ಸಾಕ್ತಾ ಇದ್ದೆ. ಆ ಮಗು ಈಗ ಹುಷಾರಿಲ್ಲದೆ ಮಲಗಿದೆ. ಎದಳು ಕಂದ, ನಾನು ಓದಿಲ್ಲ ಬರೆದಿಲ್ಲ. ನನ್ನ ಮಗು ಆ ಥರ ಆಗಬಾರ್ದು. ಚೆನ್ನಾಗಿ ಓದಿಸ್ತೀನಿ ಕಂದ, ನಿನಗೆ ಚೆನ್ನಾಗಿ ಓದಿಸಿ 1 ಅಲ್ಲ 2 ಅಲ್ಲ 3 ಮನೆ ಕೆಲಸ ಮಾಡಿ ನಾನು ನಿನ್ಗೆ ಓದಿಸ್ತೀನಿ ಕಂದ. ನೀನು ಹುಷಾರಾಗು, ನಾನು ಬಿಟ್ಟು ಹೋಗ್ಬೇಡ ನೀನು. ಎಷ್ಟು ಡಾಕ್ಟ್ರನ್ನ ತೋರಿಸಿದ್ರು ಡಾಕ್ಟ್ರು ಇಲ್ಲಮ್ಮ, ತುಂಬ ಇಮ್ಯುನಿಟಿ ಕಡಿಮೆ ಇದೆ, ಏನು ಆಗಲ್ಲ, ನೀವು ಚೆನ್ನಾಗಿ ತರಕಾರಿ ಹಣ್ಣೆಲ್ಲ ಕೊಡಿ, ಮಗು ಬೆಳವಣಿಗೆ ಜಾಸ್ತಿ ಇಲ್ಲ ಅಂತಿದ್ದಾರೆ. ನಾನಿರೋ ಪರಿಸ್ಥಿತಿಲಿ ಮಗುಗೆ ಏನು ಕೊಡಲಿ ನಾನು? ಡಾಕ್ಟ್ರನ್ನೆಲ್ಲ ಕಾಲೆಲ್ಲ ಹಿಡಿದು ಬೇಡ್ಕೊಂಡೆ, ನನ್ನ ಮಗುನ ಉಳಿಸ್ಕೊಡಿ, ನನ್ನ ಮಗುನ ಉಳಿಸ್ಕೊಡಿ ಅಂತೇಳ್ಬಿಟ್ಟು. ಏನು ಮಾಡೋದು ಕಂದ? ನಾನು ಬಿಟ್ಟು ಹೋಗ್ಬೇಡ ಕಂದ ನೀನು. ಒಂದೂವರೆ ವರ್ಷ ನನ್ನ ಮಗುಗೆ, 1.5 ವರ್ಷ ಮಗುನ ನನ್ನ ದೇವ್ರು ನನ್ನ ಕೈಯಿಂದ ಕಿತ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಾನು ಬದುಕಿರಲ್ಲ. ಯಾಕಂದರೆ ಇವಳೇ ನನ್ನ ಉಸಿರು. ಯಾಕಂದರೆ ಇವಳು ದೊಡ್ಡೋಳಾದ್ಮೇಲೆ ನನ್ನ ನೋಡ್ಕೊಳ್ತಾಳೆ. ಚೆನ್ನಾಗಿ ಓದಿಸ್ತೀನಿ, ಡಾಕ್ಟ್ರೋ ಲಾಯರೋ ಇಂಜಿನಿಯರೋ ಏನಾದರೂ ಮಾಡ್ತೀನಿ. ನನ್ನ ಕೈಯಲ್ಲಿ ಇದ್ದಷ್ಟು ನನ್ನ ಉಸಿರು ಅಡ ಇಟ್ಟಾದರೂ ನಾನು ಇವಳನ್ನ ಓದಿಸ್ತೀನಿ. ಓದಿಸ್ಬಿಟ್ಟು ದೊಡ್ಡ ಡಾಕ್ಟ್ರು ಏನಾದರೂ ಮಾಡ್ತೀನಿ. 4 ಜನಕ್ಕೆ ಸಮಾಜ ಸೇವೆ ಮಾಡಬೇಕು, ನನ್ನ ಚೆನ್ನಾಗಿ ನೋಡ್ಕೊಬೇಕು, ನನ್ನ ರಾಣಿ ಥರ ಇಟ್ಕೊಂಡು ನೋಡ್ಕೊಬೇಕು. ನನಗೆ ಡಾಕ್ಟ್ರ್ ಆದರೆ ನಾನು ವಯಸ್ಸಾದ ಮೇಲೆ ಹುಷಾರು ತಪ್ಪಿದಾಗ ಇವಳು ನನ್ನ ನೋಡ್ಕೊಳ್ಬೇಕು, ನನ್ನ ಆಚೆ ಎಲ್ಲೂ ಬಿಡ್ದಂಗೆ ನೋಡ್ಕೊಳ್ತಾಳೆ ಅನ್ನೋ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಕಂದಲ್ಲಿ ನೋಡ್ಕೊಳ್ತಾಳೆ. ನೀನು ಹುಷಾರಾಗೋ ದೇವ್ರೆ, ನನ್ನ ಮಗುನ ಹುಷಾರು ಮಾಡಪ್ಪ ನೀನು. ನನಗೂ ಸುಸ್ತು, ನನಗೂ ಆಗ್ತಾಯಿಲ್ಲ. ಆದರೂ 2 ಮನೆ ಕೆಲಸ ಮಾಡ್ಕೊಂಡು ಬಂದೆ. ಕೆಲಸದ ಮನೇಲಿ ಸ್ವಲ್ಪ ಇಡ್ಲಿ ಸಾಂಬಾರು ಎಲ್ಲ ಕೊಟ್ಟಿದ್ರು. ಏನು ಮಾಡೋದು ಇವಾಗ? ದುಡ್ಡಿಗೆ ಡಾಕ್ಟ್ರು ಎಕ್ಸ್ರೇ ಮಾಡಿಸ್ಬೇಕು, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತಿದ್ದಾರೆ. ನನ್ನ ಹತ್ರ ₹1 ದುಡ್ಡಿಲ್ಲ. ನನ್ನ ಹತ್ರ ಕೆಲಸದವ್ರ ಮನೇಲಿ 1 ಮನೆ ಕೆಲಸದವ್ರ ಹತ್ರ ಕೇಳಿದೆ. ಅವರು ಏನಮ್ಮ ತಿಂಗಳು ನಿಂದಿದೆ ಆಯಿತು, ನೀನೇನಾರು ಹಿಂಗೆ ಮಾಡಿದ್ರೆ ಕೆಲಸ ಬಿಟ್ಬಿಡು, ನೀನು ಬರಬೇಡ, ಕೆಲಸಕ್ಕೆ ಬರಬೇಡ ಅಂದರು. ಏನು ಮಾಡೋದು? ಇನ್ನೊಂದು ಮನೆ ಕೆಲಸದವ್ರ ಮನೆ ಕೇಳ್ತೀನಿ. ಹಲೋ ಸರ್, ನಮಸ್ಕಾರ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ, ನನ್ನ ಮಗುಗೆ ತುಂಬ ಹುಷಾರಿಲ್ಲ ಸರ್. ಬೇಕಾದ್ರೆ ಸಾಯಂಕಾಲ ಬಂದು ಪಾತ್ರೆ ತೊಳೆದು ಕೊಟ್ಬಿಟ್ಟು ಹೋಗ್ತೀನಿ. ನನಗೆ ಸ್ವಲ್ಪ ದುಡ್ಡು ಕೊಡಿ ಸರ್. ನನ್ನ ಮಗುಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ನನ್ನ ಮಗುಗೆ ತುಂಬ ಹುಷಾರಿಲ್ಲ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ. ದೇವ್ರ ಥರ ನನ್ನ ರೂಪದಲ್ಲಿ ಬಂದಿದ್ದೀರಾ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್. ತುಂಬ ಧನ್ಯವಾದ ಸರ್. ನೋಡಿ, ಯಾರೂ ಎಲ್ಲೋ ಒಬ್ರು ಕೆಟ್ಟೋರು ಇರ್ತಾರೆ, ಎಲ್ಲರೂ ಕೆಟ್ಟೋರು ಅಂತ ಹೇಳಲ್ಲ. ಈ ಮನೆಯವರು ಆಯಿತು ಬಾ ಅಮ್ಮ ಕೊಡ್ತೀವಿ ಅಂತ ಹೇಳಿದ್ರು. ನನ್ನ ಮಗುಗೆ ಹೋಗಿ ಫಸ್ಟು ಬ್ಲಡ್ ಟೆಸ್ಟು ಏನೇನು ಡಾಕ್ಟ್ರು ಬರ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಿಸ್ಕೊಂಡು ಬರ್ತೀನಿ. ಯಾಕಂದರೆ ಅವ್ರು ಬೈತಾ ಇದ್ದಾರೆ. ನಮ್ಮ ಮನೆ ಕೆಲಸಕ್ಕೆ ಹೋಗ್ತೀನಿ ಇದ್ದೀನಲ್ಲ, ಅವ್ರು ಬೈತಾ ಇದ್ದಾರೆ. ಫಸ್ಟು ನಿನ್ನ ಆರೋಗ್ಯ ನೋಡ್ಕೊಮ್ಮ, ನೀನು ಆರೋಗ್ಯವಾಗಿದ್ದರೆ ಮಗು ನೋಡ್ಕೊಳ್ಬೋದು ಅಂತಿದ್ದಾರೆ. ಏನು ಮಾಡಲಿ, ನಾನು ಆಗಲ್ಲ. ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದುಬಿಡ್ತೀನಿ ನಾನು.
ಮಳೆ ಬೇರೆ ಬರ್ತಾ ಇದೆ. ನನ್ನ ಹತ್ರ ಒಂದು ಛತ್ರಿನೂ ಇಲ್ಲ, ಏನು ಮಾಡೋದು? ನಾನೇನಿದ್ರು ಪರವಾಗಿಲ್ಲ, ನನ್ನ ಮಗು ನೆನಿಬಾರ್ದು. ಅಯ್ಯೋ, ಡಾಕ್ಟ್ರು ತುಂಬ ಮಗುನ ಜೋಪಾನವಾಗಿ ನೋಡ್ಕೊಳ್ಬೇಕಮ್ಮ, ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಅಡ್ಮಿಟ್ ಮಾಡಿದ್ರೆ ನಾನು ಮನೆ ಕೆಲಸ ಮಾಡಲ, ಸಾಲ ತೀರಿಸ್ಲಾ, ಏನು ಮಾಡಲಿ ನಾನು? ಇವಾಗ ಅವರು ದುಡ್ಡು ಕೊಟ್ಟಿದ್ದಾರೆ, ಮನೆ ಕೆಲಸದವ್ರು, ಓನರು. ತಿರ್ಗಾ ನಾನು ಅವ್ರ ಹತ್ರ ಕೇಳೋಕ್ಕಾಗಲ್ಲ, ಏನು ಮಾಡೋದು? ಇದೊಂದು ಜೊತೆ ಓಲೆ ಇದೆ, ಇದನ್ನ ಅಡ ಇಟ್ಬಿಟ್ಟು ನನ್ನ ಮಗುನ ಕಾಪಾಡ್ಕೊಳ್ತೀನಿ ನಾನು. ಇದು 1 ಗ್ರಾಮ್ದು ಚಿನ್ನದ ಓಲೆ ಇದೆ, ಏನು ಮಾಡೋದು? ಎಷ್ಟು ಬರುತ್ತೆ ಅಷ್ಟೇ ಆಗಲಿ, ಇದನ್ನೊಂದು ಅಡ ಇಟ್ಬಿಟ್ಟು ನನ್ನ ಮಗುನ ನಾನು ಕಾಪಾಡ್ಕೊಳ್ತೀನಿ. ನನ್ನ ಮಗು ಸ್ವಲ್ಪ ಇವಾಗ 2 ದಿವಸ ಅಡ್ಮಿಟ್ ಮಾಡಿದ್ಮೇಲೆ ನನ್ನ ಮಗಳು ಚೇತರಿಸ್ಕೊಳ್ತಾ ಇದ್ದಾಳೆ. ಈಗ ಸ್ವಲ್ಪ ನಗು ಮುಖ ಬಂತು ನನ್ನ ಕಂದನ ಮುಖದಲ್ಲಿ. ದೇವರೇ, ನನ್ನ ಕೈ ಬಿಡಲಿಲ್ಲಪ್ಪ, ನನ್ನ ಸರ್ವಸ್ವ ಇವಳು. ನೋಡಿದ್ರಲ್ಲ, ಈ ಥರ ಸ್ಟೋರಿ ತುಂಬ 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 ಮನೇಲಿರುತ್ತೆ. ಒಂದು ಯಾರೋ ನನಗೆ ಸ್ಟೋರಿ ಹೇಳಿದ್ರು, ಈ ಥರ ಆಗಿತ್ತು ನನ್ನ ಜೀವನದಲ್ಲಿ ಅಂದರು. ಅದಕ್ಕೋಸ್ಕರ ಅವ್ರು ಹೇಳಿದ ಸ್ಟೋರಿನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಈ ಮಗುಗೆ 1.5 ವರ್ಷ, ಮಗು ಅಲ್ಲ ಬೆಡ್ಶೀಟು, 1.5 ವರ್ಷ. ಇದು 1.5 ವರ್ಷ ಆದಮೇಲೆ, ಇದು 20 ವರ್ಷ ಆದಮೇಲೆ ಅವಳು ಹೇಗೆ ಬೆಳೆದ್ಲು, ಅವ್ರ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅನ್ನೋದನ್ನ ಕರೆಂಟ್ ಇರಲಿಲ್ಲ, ಕರೆಂಟ್ ಬಂತು. ಅವ್ರ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ನೋಡೋಣ ಬನ್ನಿ. ಇವಾಗ ನನ್ನ ಮಗಳು ದೊಡ್ಡವಳಾಗಿ ಇಂಜಿನಿಯರಿಂಗ್ ಮುಗಿಸಿ MBBS. ಅವಳು ತುಂಬ ಜಾಣೆ. ನಾನು ಹೇಳಿದ್ನಲ್ಲ, ನನ್ನ ಮಗಳು ತುಂಬ ಅಂದರೆ ತುಂಬ ಜಾಣೆ. ಮೆಡಿಕಲ್ ಓದ್ತಾ ಇದ್ದಾಳೆ. ನನಗೇನೋ ಅದ್ರ ಬಗ್ಗೆ ಹೇಳೋದಕ್ಕೆ ಬರಲ್ಲ. ತುಂಬ ಅವಳೆ ಅದೇನೋ ಸರ್ಕಾರದಿಂದ ಎಲ್ಲ ಚೆನ್ನಾಗಿ ಓದೋ ಮಕ್ಕಳಿಗೆ ದುಡ್ಡು ಕೊಡ್ತಾರಲ್ಲ, ಅದೇನೋ ಶಿಪ್ ಅಂತಿರಲ್ಲ, ಆ ಶಿಪ್ ಎಲ್ಲ ತೊಗೊಂಡು ಚೆನ್ನಾಗಿ ಓದಿ ಇವಾಗ MBBS ಮಾಡ್ತಾ ಇದ್ದಾಳೆ, ಡಾಕ್ಟ್ರ್ ಆಗ್ತಾಳೆ ನನ್ನ ಮಗಳು. ನನಗೂ ಮಂಡಿ ನೋವು, ಸೊಂಟ ನೋವು, ಕಾಲು ನೋವು, ಒಂದು ಮಾಡಿದ್ರೆ ಒಂದು. ಅವಾಗೆಲ್ಲ ಮನೆ ಕೆಲಸ ಮಾಡೋಕ್ಕೆ ತಣ್ಣೀರಲ್ಲಿತ್ತು ಇತ್ತು ಶೀತ ಉಪ್ಸ. ನನಗೂ ಹುಷಾರೇ ಇರಲ್ಲ. ಅವಳು ಇನ್ನು ಓದ್ಬಿಟ್ಟು ಡಾಕ್ಟ್ರ್ ಆದರೆ ನನಗೆಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ ಮಗಳು. ನಿಜವಾಗ್ಲೂ ದೇವರು ನನ್ನ ಪಾಲ್ಗಿದ್ದಾನೆ ಅಂತ ನಾನು ಈಗಲೂ ಒಂದು ಮನೆ ಕೆಲಸ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನನಗೆ ಟೈಮ್ ಪಾಸ್ ಆಗಬೇಕು, ಮತ್ತು ಎಲ್ಲದಕ್ಕೂ ನನ್ನ ಮಗಳ ಮೇಲೆ ಡಿಪೆಂಡ್ ಆಗಬಾರ್ದು. ನನಗಿವಾಗ 66 ವರ್ಷ. ನನಗೆ ಮಗಳ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಮನೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಗಳು ತುಂಬ ಒಳ್ಳೆಯವಳು, ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ. ಇವತ್ತು ಏನು ಮಾಡೋದು, ಏನೇ ನಾವು 20 ವರ್ಷ ಮುಂದೆ ಬಂದ್ರೂ ನಮ್ಮ ಬಡತನ ಮಾತ್ರ ನಮಗೆ ಹೋಗಲೇ ಇಲ್ಲ. ನಮ್ಮ ಬಡತನ ನಮ್ಮ ಬೆನ್ನುಗಂಟಿದ ಶಾಪ ಅನ್ನೋ ಥರ ನಮ್ಮ ಜೊತೆಲೇ ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ ನಾನು ನನ್ನ ಮಗಳು. ಇಷ್ಟು ಹೇಳ್ತೀನಿ. ಇನ್ನೇನು ನಮ್ಮದು ಜೀವನದಲ್ಲಿ ಯಾವ ರೀತಿಯೂ ಬೆಳವಣಿಗೆ ಆಗಲಿಲ್ಲ. ಇವರು ಮನೆ ಕೆಲಸಕ್ಕೆ ಮಾಡ್ತವರು ಒಂಚೂರು ಸಾಂಬಾರನ್ನು ಒಂಚೂರು ಸಾರು ಕೊಟ್ಟಿದ್ದಾರೆ, ಒಂಚೂರು ಅನ್ನ ಮಾಡ್ತೀನಿ. ಈಗ ನನ್ನ ಮಗಳು ಬರ್ತಾಳೆ ಕಾಲೇಜಿಂದ, ಪಾಪ ಹೊಟ್ಟೆ ಹಸ್ತ್ಕೊಂಡು ಬಂದಿರುತ್ತೆ ನನ್ನ ಕೂಸು. ಬಂದಿದ ತಕ್ಷಣ ಅಮ್ಮ ಊಟ ಅಂತ ಅಂತಾಳೆ. ಅನ್ನ ಮಾಡೋಣ, ಒಂದು ಸ್ವಲ್ಪ ಅನ್ನ ಮಾಡಿದ್ರೆ ಅವಳು ಬಂದು ಬಿಸಿಯಾಗಿ ಊಟ ಮಾಡ್ತಾಳೆ. ಡಿಪೋದಲ್ಲಿ ನಮಗಂತ ಬಡವ್ರಿಗೆ ರೇಷನ್ ಅಕ್ಕಿ ಕೊಡ್ತಾರೆ. ರೇಷನ್ ಅಕ್ಕಿಲೇ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ. ಅವಳಿಗೆ ಆಗಲ್ಲ, ಬೈತಾಳೆ. ಆದರೂ ಒಂದು ಸ್ವಲ್ಪ ಬಲವಂತವಾಗಿ ತಿನ್ನಿಸ್ತೀನಿ, ತಿನ್ನು ಕಂದ, ಹಾಗೆಲ್ಲ ಮಾಡಬಾರ್ದು ಅಂದರೆ ಏನೋ ಒಂಚೂರು ಗೊಣಗಾಡ್ಕೊಂಡು ತಿನ್ನುತ್ತೆ ನನ್ನ ಕೂಸು. ಪಾಪ ಅದಕ್ಕೂ ಆಸೆ ಅಲ್ವಾ. ಅವಳಿಗೆ ಇವಾಗ 25 ವರ್ಷ. 25 ವರ್ಷಕ್ಕೆ ಅವಳು ಎಲ್ಲ ಕಡೆ ಪ್ರಪಂಚ ನೋಡ್ತಾಳೆ. ಅವರೇನೋ ಅದೇನೋ ಪಿಜ್ಜಾ ಏನೋ ಹೇಳ್ತಿರಲ್ಲ ನೀವು, ಅದೇನೇನೋ ಹಾಕ್ಕೊಡ್ತಾರಲ್ಲ ಪಿಜ್ಜಾ, ಅದು ಇದು ಅದೆಲ್ಲ ತಿನ್ನಬೇಕು ಅಂತ ಆಸೆ. ನಮ್ಮ ಕೈಯೆಲ್ಲ ಆಗಲ್ಲ. ಅದಕ್ಕೆ ಸ್ವಲ್ಪ ಗೊಣಗಾಡ್ತಾಳೆ. ಒಂಚೂರು ಅನ್ನ ಕಲಿಸ್ಬಿಟ್ಟು ತಿನ್ನಿಸಿದ್ರೆ ಪಾಪ ತಿನ್ನುತ್ತೆ. ಮನೆ ಕೆಲಸದವರು ಸಾರು ಕೊಟ್ಟಿದ್ದಾರೆ, ಅನ್ನ ಮಾಡ್ತೀನಿ ಈಗ. ನೋಡಿ ಪಾಪ ಮೂಲಂಗಿ ಸಾರು ಮಾಡಿದ್ದೆ, ಒಂದು ಸ್ವಲ್ಪ ತೊಗೊಂಡೋಗಮ್ಮ ನೀನು ಅಂದರು. ಡಬ್ಬಿಗೆ ತೊಗೊಂಡು ಬಂದಿದ್ದೀನಿ.
ಮತ್ತು ಇದೇನೋ ಒಂದು ಗೊಜ್ಜು ಸಾರು ಥರ ಮಾಡಿದ್ದೆ, ಅದನ್ನು ತೊಗೊಂಡೋಗಮ್ಮ ನೀನು ಸ್ವಲ್ಪ ಮಗುಗೆ ಅಂತ ಹೇಳಿದ್ರು. ಇದೆರಡು ಸಾರು ಕೊಟ್ಟಿದ್ದಾರೆ. ಈಗ ಅನ್ನ ಮಾಡಬೇಕು. ಅಕ್ಕಿ ಸ್ವಲ್ಪ ಇದೆ ನೋಡಿ, ಇದು ರೇಷನ್ ಅಕ್ಕಿ. ರೇಷನ್ ಅಕ್ಕಿ ಮಾಡಿದ್ರೆ ಅವಳು ಗೊಣ್ಗಾಡ್ತಾಳೆ. ಇರಲಿ, ಆಗುತ್ತೆ. ಇಷ್ಟೇ ಇರೋದು. ಅವಳು ಕೊಟ್ಟರೆ ನನಗಿಲ್ಲ, ನನಗೆ ಕೊಟ್ಟರೆ ಅವಳಿಗಿಲ್ಲ. ಇರಲಿ, ನಾನೊಂದು ಲೋಟ ನೀರು ಕುಡಿಯೋಣ. ಓದ್ಕೊಂಡು ಬಂದಿರೋ ಮಗು ಪಾಪ ಆಚೆ ಎಲ್ಲ ಓಡಾಡುತ್ತೆ. ಅದಕ್ಕೋಸ್ಕರ ನಾನೇ ಒಂದು ಸ್ವಲ್ಪ ನೀರು ಕುಡ್ಕೊಂಡು ಅವಳಿಗೆ, ನಾನು ಬೆಳಗ್ಗೆ ತಿಂದಿದ್ದೆ, ಕೆಲಸದ ಮನೆಯಲ್ಲಿ ಇಡ್ಲಿ ಕೊಟ್ಟಿದ್ದರು, ಇಡ್ಲಿ ತಿಂದಿದ್ದೆ. ನೀರು ಕುಡಿದ್ಬಿಟ್ಟು ಮಗುಗೆ ಅನ್ನಕ್ಕೆ ಇಡ್ತೀನಿ. ಇನ್ನೊಂದು ಸ್ವಲ್ಪ ದಿವಸ ನಾನು ಕಷ್ಟಪಟ್ಟರೆ ದೊಡ್ಡ ಡಾಕ್ಟ್ರ್ ಆಗ್ತಾಳೆ ನನ್ನ ಮಗಳು. ಯಾಕೋ ಕೈಯಲ್ಲಿ ಆಗ್ತಾನೆ ಇಲ್ಲ, ಸುಸ್ತು ಸುಸ್ತು ಸುಸ್ತು. ಕೆಲಸದ ಮನೆಯವರೆಲ್ಲ ಬೈತಾರೆ, ಯಾಕಮ್ಮ ಇಷ್ಟು ಒದ್ದಾಡ್ತೀಯ? ನಾನು ಹೋಗೋದು 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀನಿ. ಬಸ್ ಸಿಕ್ಕಿದ್ರೆ ಆಯಿತು, ಟೈಮಿಗೆ ಸರಿಯಾಗಿ ಇಲ್ದಿದ್ರೆ ಇಲ್ಲ. ತುಂಬ ಸೊಂಟ ನೋವು, ಕಾಲು ನೋವು. ಏನಿಲ್ಲ, ನನ್ನ ಮಗಳು ಡಾಕ್ಟ್ರ್ ಆಗೋದ್ರೆ ನನ್ನ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ. ಯಾಕೋ ತುಂಬ ಚಳಿ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಮಲಗಿದ್ರೆ, ಅವಳು ಬರೋಷ್ಟೊತ್ತಿಗೆ ಅನ್ನ ಆಗಿದೆ, ಬರೋಷ್ಟೊತ್ತಿಗೆ ಮಲಗಿದ್ರೆ ಅವಳು ಬಂದಿದ್ದ ತಕ್ಷಣ ಪಾಪ ಅವಳಿಗೆ ಊಟ ಮಾಡಿಸ್ಬೋದು. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ನಾನು. ಆಗ್ತಾಯಿಲ್ಲ, ತುಂಬ ಚಳಿ, ನಡ್ಕ. ನನಗೆ ಉಪ್ಸ ಇದೆ, ಅಸ್ತಮ ಇದೆ. ಈ ಥಂಡಿಗಳ ಮಳೆಗಾಲಕ್ಕೆ ನನಗಾಗಲ್ಲ, ಕಾಲೆಲ್ಲ ಹಿಡಿಯುತ್ತೆ. ಅವಳು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದರೆ ಮಗು ಬಂದಿದ್ದ ತಕ್ಷಣ ಊಟ ಮಾಡಿಸ್ಬಿಡ್ಬೋದು. ಆಗ್ತಾಯಿಲ್ಲ, ಪಾತ್ರೆ ತೊಳೆಯೋಕ್ಕೂ ಆಗಲಿಲ್ಲ, ತಣ್ಣೀರು ಮುಟ್ಟಕ್ಕೆ ಆಗ್ತಾಯಿಲ್ಲ. ಬಂದಮ್ಮ? ಬಂದೆ. ಮಗಳು ಬಂದ್ಲು. ಮನೆಗೆ ಬಂದೆ, ಫೋನ್ ಇಡು, ನಾನು ಆಮೇಲೆ ಮಾಡ್ತೀನಿ. ಓಕೆ, ಬಾಯ್, ಸಿ ಯು, ಲವ್ ಯು ಡಾ. ಬರ್ತಾ ಇದ್ದಂಗೆನೆ ಚಳಿ ಜ್ವರ ಅಂತ ಮಲಗಿದ್ಯಾ. ನಾನು ಅಲ್ಲಿ ಅಷ್ಟು ಹೊಟ್ಟೆ ಹಸುವಿಂದ ಬಂದಿದ್ದೀನಿ ಗೊತ್ತಾ. ನಾನು ನೋಡು, ಬ್ಯಾಗ್ ಕಿತ್ತೋಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ದಿನಕ್ಕೆ ಒಂದೊಂದು ಥರ ಬ್ಯಾಗ್ ತೊಗೊಂಡು ಬರ್ತಾರೆ. ಹಾಂ, ನಾನು ಕಿತ್ತೋಗಿರೋ ಬ್ಯಾಗ್ ಹಾಕ್ಕೊಂಡು ಓಡಾಡಬೇಕು. ಒಂದು ನೆಟ್ಟಿಗೆ ಡ್ರೆಸ್ ಇದೆಯಾ ನನಗೆ? ಓದು ಅಂತೀಯ. ಏನು ಓದಲಿ ನಾನು? ನೋಡಮ್ಮ, ನೀನು ಇವೆಲ್ಲ ಮಾತಾಡಬೇಡ ನೀನು ನನ್ನ ಹತ್ರ. ನನಗೂ ಸಾಕಾಗಿದೆ, ಹೊಟ್ಟೆ ಹಶ್ವಾಗ್ತಿದೆ. ಏನು ಕೊಡ್ತೀಯ ಹೇಳು? ನೋಡಿ, ಬ್ಯಾಗ್ ಹಂಗೆ ಅಮ್ಮ ಬಿಸಾಕೋದು ನಾನು. ನನಗಾಗಲ್ಲ, ನನಗೆ ಬೇರೆ ಬ್ಯಾಗ್ ತಕ್ಕೊಡು. ನನಗೆ ಈ ಬ್ಯಾಗ್ ಆಗಲ್ಲ. ನನಗೆ 3 ವರ್ಷದಿಂದ ಒಂದೇ ಬ್ಯಾಗ್ ಇಟ್ಕೊಂಡು ನನಗೆ ಸಾಕಾಗೋಗಿದೆ. ನೀನು ಇವಾಗ ನನಗೆ ಒಂದು 6 ಜೊತೆ ಡ್ರೆಸ್ಸು, ಹೊಸ ಬ್ಯಾಗು ಕೊಡಿಸ್ತಾ ಇದ್ರೆ ನಾನು ಕಾಲೇಜ್ಗೆ ಹೋಗಲ್ಲ. ಎಲ್ಲರೂ ಆಡ್ಕೊಳ್ತಾರೆ ನನ್ನ ಫ್ರೆಂಡ್ಸು. ಇದು 150 ರೂಪಾಯಿ ಟಾಪು, ಯಾರು ಹಾಕೊಂಡು ಬರಲ್ಲ. ಈ ಥರ ಡ್ರೆಸ್ಸು ನಮ್ಮ ಕಾಲೇಜಲ್ಲಿ ಯಾರು ಮತ್ತೆ ಏನಕ್ಕೆ ಓದಿಸ್ಬೇಕಿತ್ತು? ಯಾಕೆ ನನ್ನ ಎರ್ಬೇಕಿತ್ತು? ನೀನು ಓದಿಲ್ಲ ಅಂತ ನನ್ನ ತಲೆ ಮೇಲೆ ಯಾಕಮ್ಮ ಈ ಥರ ಮಾಡಿದೆ? ನಿನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದಿಲ್ಲ, ಆ ಮನೆಗೇನೆ ಇದೊಂದು ಹೇಳ್ಬಿಡ್ತೀಯ, ನಾನು ಓದಿಲ್ಲ ನೀನು ಓದಿಸ್ದೆ, ನಾನು ಓದಿಲ್ಲ ನಿನ್ನ ಓದಿಸ್ದೆ ಅಂತ. ಯಾಕೆ ಓದಿಸೋಕೋದೆ? ನೀನು ಕೆಲಸ ಮಾಡ್ತಿರೋ ಮನೆಗೆ ನಾನು ಕೆಲಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಯಾವುದೂ ಇದಿರ್ತಾ ಇರಲಿಲ್ಲ. ಇದೇ ಬಟ್ಟೆ ಹಾಕೋ, ಅದೇ ಕಾಲೇಜ್ಗೆ ಹೋಗು, ವಾಚ್ ಇಲ್ಲ, ಏನಿಲ್ಲದೆ ನಾನು ಏನು ಬೆಳಿಬೇಕು? ಯಾಕೆ ಮಾಡಿದೆ ನೀನು? ಹೋಗ್ಲಿ, ನಂಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ. ಏನು ಕೊಡ್ತೀಯ? ಅದೇ ಡಿಪೋ ಅಕ್ಕಿ, ಅದು ತಿನ್ನಕ್ಕಾಗಲ್ಲ. ಅದನ್ನೇ ಮಾಡಿ ಹಾಕ್ತೀಯ. ಅಲ್ಲೇನೋ ಸಾರು ಮಾಡಿರ್ತಾರೆ, ಅದನ್ನ ತರ್ತೀಯ, ಒಂಚೂರು ಅನ್ನ ಮಾಡಿರ್ತೀಯ. ಬೇರೆ ಏನಾದರೂ ಮಾಡಕ್ಕೆ ಬರುತ್ತಾ ನಿನಗೆ? ಹೋಗ್ಲಿ, ನೀನು ಕೆಲ್ಸಕ್ಕೆ ಹೋಗೋ ಮನೆಯಲ್ಲೇನೆ ಏನಾದರೂ ರುಚಿಯಾಗಿ ಮಾಡಿಬಿಟ್ಟು ಅದನ್ನ ಒಂದು ಡಬ್ಬಿಗೆ ತೊಗೊಂಡು ಬಾ ಇನ್ಮೇಲೆ, ನಾಳೆಯಿಂದ. ನನಗೂ ಆಗಲ್ಲಮ್ಮ. ನೀನು ಕರ್ತವ್ಯ ಮಾಡೋದಕ್ಕೋಸ್ಕರ ನನ್ನ ಎತ್ಬಿಟ್ಟು ಏನು ಕರ್ತವ್ಯ ಅಂತ ಕರ್ತವ್ಯ ಮಾಡಿದ್ಯಾ ನೀನು ಬೇರೆ ಹೆಚ್ಚಿಗೆ ಏನು ಮಾಡಿಲ್ಲ ನೀನು. ನಾನು ನಿನ್ಗೆ ಹುಡ್ಸು ಅಂತ ಕೇಳಿರ್ಲಿಲ್ಲ. ನನಗೂ ಸಾಕಾಗೋಗಿದೆ. ದೇವ್ರೇ, ಈ ಅಮ್ಮನ ಹೊಟ್ಟೆಲಿ ಯಾಕೆ ಕುಡಿಸ್ತಾ? ಈ ಬಡತನದಲ್ಲಿ ಯಾಕೆ ನನ್ನ ಬೇಯಿಸ್ತಾ ಇದೆಯಾ? ಇವಳು ಒದ್ದಾಡೋದಲ್ಲದೆ ನನ್ನೂ ಒದ್ದಾಡಿಸ್ತಾ ಇದ್ದಾಳೆ. ಬೇಡಪ್ಪ, ಬೇಡ. ನನಗೆ
ನೋಡು 3 ಹೊತ್ತು ಕಾಯಿಲೆ ಅಂತೀಯ, ನನಗೆ ನಿಜವಾಗ್ಲೂ ಆಗಲ್ಲ. ಮೆಡಿಕಲ್ ಸ್ಟೋರ್ಗೆ ಹೋಗು, ಮಾತ್ರೆ ತೊಗೊಂಡು ಬಾ, ನುಂಗು. ನಾನು ಡಾಕ್ಟ್ರಾಗಿ ನಿನ್ನ ನೋಡ್ಕೊಳ್ತೀನಿ ಅನ್ನೋದು ಭ್ರಮೆನ ಬಿಟ್ಬಿಡು ನೀನು. ಕೇಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಇವಳನ್ನ ಕಾಪಾಡೋದನ್ನ ನಮ್ಮ ಕರ್ತವ್ಯ ಅಂತ ಮಾಡಿದ್ದೀವ ನಾವು. ನಮ್ಮ ಕರ್ತವ್ಯನ ಇದು. ಮಗಳೇ ನನ್ನ ಪ್ರಪಂಚ ಅಂತ ಬದುಕಿದ್ದೆ. ಮಗಳು ನನ್ನ ಬಿಟ್ಬಿಟ್ಟು ಹೊರಟೋದ್ಲು. ಯಾರನ್ನೋ ಲವ್ ಮಾಡ್ತಾ ಇದ್ದೆ. ನಾನು ಹೊರಟೋಗ್ತೀನಿ ಅಂತ ನನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ಟು ಹೊರಟೋದ್ಲು. ನಾನು ಇನ್ನು ಬದುಕಿದ್ದೇನು ಪ್ರಯೋಜನ ಬಂತು? ನಾನು ಸತ್ತೋಗ್ತೀನಿ, ನಾನು ಇರಲ್ಲ. ನಾನು ಇನ್ನು ಯಾರಿಗೋಸ್ಕರ ಬದುಕ್ತೀನಿ? ನಾನು ಮಗುಗೋಸ್ಕರ ಪ್ರಾಣ ಇಟ್ಕೊಂಡಿದ್ದೆ ನಾನು. ಈಗಿನ ನನ್ನ ಕೈಲಾಗಲ್ಲ, ನಾನು ಸತ್ತೋಗ್ತೀನಿ. ನೋಡಿ, ನನಗೆ ಇದಕ್ಕೆ ಉತ್ತರ ನೀವೇ ಹೇಳಿ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಥರ ದೇವರು ಒಂದ್ರ ಮೇಲೆ ಒಂದು ಶಿಕ್ಷೆ ಕೊಡ್ತಾ ಇದ್ದಾನೆ. ನಾನು ಹಿಂಗೆ ಮಲಗಿದ್ದಾಗಲೇ ನನ್ನ ದೇವ್ರು ಕರ್ಕೊಂಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ನನಗೆ. ಇಷ್ಟೊತ್ತು ನೋಡಿದ್ರಲ್ಲ, ಇದು ಮುಂದುವರಿದ ಭಾಗ. ಇನ್ನೂ ತುಂಬ 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 ಚೆನ್ನಾಗಿದೆ. ಮಗಳು ಏನಾದ್ಲು, ಬಂದ್ಲಾ, ಇವರು ಸತ್ತೋದ್ರ, ಇಲ್ಲ ಬದುಕಿ ಯಾವ ಥರ ಬಾಳಿದ್ರು ಅಂತ ಮುಂದಿನ ವೀಡಿಯೋದಲ್ಲಿ ನೋಡಿ. ಧನ್ಯವಾದಗಳು. ಜೈ ಶ್ರೀರಾಮ್.